ಮಹಾಭಾರತದ ಒಂದು ಕತೆ ಐತಿ. ಅದರೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಬಾರ್ಬರಿಕ ಅಂತ. ಬಾರ್ಬರಿಕ ಯಾರಂದ್ರೆ ಘಟೋತ್ಕಚನ ಮಗ. ಬಾರ್ಬರಿಕ ಎಷ್ಟು ಶಕ್ತಿಶಾಲಿ ಇರ್ತಾನಂದ್ರೆ ಭಾಳ ಶಕ್ತಿಶಾಲಿ ಇರ್ತಾನೆ. ಮಹಾಭಾರತ ಯುದ್ಧ ನಡೆದಾಗ ಅವು ಯಾರ ಕಡೆ ಹೋಗಿ ಸಪೋರ್ಟಿಂಗ್ ನಿಲ್ತಾನಲ್ಲ ಅವ್ರು ಯುದ್ಧ ಗೆಲ್ತಾರನ್ನೋ ಗ್ಯಾರಂಟಿ. ಅಷ್ಟು ಸ್ಟ್ರಾಂಗ್ ಇರ್ತಾನೆ ಅವ್ನು ವರ ಇರ್ತೈತೆ. ಸೊ ಆ ಟೈಮ್ನಾಗ ಕೃಷ್ಣ ಬಂದು ಕೇಳ್ತಾನ, ಬಾರ್ಬರಿಕ ಮತ್ತು ನೀ ಯಾರು ಸಪೋರ್ಟ್ ಮಾಡ್ತೀವಿ ಯುದ್ಧದಾಗ ಅಂತ ಕೇಳಿದಾಗ, ಯಾಕಂದ್ರೆ ಕೃಷ್ಣಗೆ ಗೊತ್ತಿರ್ತೈತೆ ಅವ್ನು ಯಾವ ಕಡೆ ನಿಲ್ತಾನೆ ಆ ಕಡೆ ಗೆಲ್ತಾರಂತ. ಸೊ ಅದಕ್ಕೆ ಕೃಷ್ಣ ಕೇಳಿದ್ರೆ, ನೀ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಯುದ್ಧದಾಗ? ಇಲ್ಲ, ಯಾರು ವೀಕ್ ಅದಾರೋ ಅವ್ರಿಗೆ ನಾ ಸಪೋರ್ಟ್ ಮಾಡ್ತೀನಿ. ಕೌರವ್ರು ವೀಕ್ ಇದ್ರೆ ಕೌರವ್ರಿಗೆ ಸಪೋರ್ಟ್ ಮಾಡ್ತೀನಿ, ಪಾಂಡವ್ರು ವೀಕ್ ಇದ್ರೆ ಪಾಂಡವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಂತ. ಕೃಷ್ಣ ಗೊತ್ತಾದಂತ, ಹಿಂಗಾದ್ರೆ ಇದೇನು ಬಗ್ಗೆ ಇರೋದಿಲ್ಲ. ಇವು ಒಂದು ಸಲ ಇವ್ರು ವೀಕ್ ಆಗ್ತಾರೆ, ಒಂದು ಸಲ ಇವ್ರು ಸ್ಟ್ರಾಂಗ್ ಆಗ್ತಾರೆ, ಹಿಂಗೆ ಹಾಕೊಂಡು ಹೋಗ್ತಿದ್ರು. ಮುಗಿದಲ್ಲ ಒಂದು ಪ್ಲ್ಯಾನ್ ಮಾಡೋಣ. ನಾನು ಬಾರ್ಬರಿಕ ನಂಗೆ ಒಂದು ವರ ಬೇಕು ಅಂತ ಕೇಳಿದಂತು. ಆಯ್ತು ತಥಾಸ್ತು ಅಂತ ವರ ಕೊಟ್ಬಿಟ್ಟಂತ ಬಾರ್ಬರಿಕ. ಅವ ಶ್ರೀಕೃಷ್ಣ ಅಂತ, ನನಗೆ ನೀನು ತಿಳಿಬೇಕು, ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗೋ ಮೊದಲ ನಾ ಕುರುಕ್ಷೇತ್ರಕ್ಕೆ ಇದನ್ನು ಅರ್ಪಣೆ ಮಾಡಬೇಕು ಅಂತಂದು. ಹಿಂಗಂದಾಗ ಅವ ತಲೆ ತೆಗೆದು ಕೊಟ್ಟಂತ. ಅದನ್ನೊಂದು ಪರ್ವತ ಮೇಲಿಟ್ಟಂತ. ಯುದ್ಧ ಸ್ಟಾರ್ಟ್ ಆಗ್ತಂದ. ಬಾರ್ಬರಿಕ ಎಲ್ಲ ಯುದ್ಧ ನೋಡ್ಕೊಂತ ಅಲ್ಲೇ ಅವ್ನ ತಲೆ ಅಲ್ಲೇ ನೋಡ್ಕೊಂತ ಕುಂತಿತ್ತಂತ ಎಲ್ಲ ಯುದ್ಧ. ಒಂದು ಯಾವುದೋ ಇಂಗ್ಲೀಷ್ನಾಗ ಗಾದೆ ಮಾತೈತೆ, ಫ್ರೆಂಡ್ ಆಫ್ ಎವ್ರಿ ಒನ್ ಈಸ್ ಅ ಫ್ರೆಂಡ್ ಆಫ್ ನನ್ ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ಫ್ರೆಂಡ್ ಯಾವ ಇರ್ತಾನಲ್ಲ ಅವ್ನು ಯಾವುದು ಫ್ರೆಂಡ್ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ನಾವು ಲೈಫ್ನಾಗ ಎಲ್ಲರೂ ಖುಷಿ ಇಡ್ತಾವಂದ್ರೆ ಸಾಧ್ಯ ಇಲ್ಲ. ಎಲ್ಲರೂ ಖುಷಿ ಇಡ್ತಾವಂದ್ರೆ ನಾವು ಯಾರನ್ನೂ ಖುಷಿ ಇಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಲ್ಲರೂ ನಮ್ಮಿಂದ ಖುಷಿ ಅದಾರ ಅಂತ ತಿಳ್ಕೊಂಡು ಯಾರೂ ಖುಷಿ ಇರೋದಿಲ್ಲ. ಸೊ ನಾವು ಲೈಫ್ನಾಗ ಎಲ್ಲರೂ ಖುಷಿ ಇಡೋಕ್ಕಾಗಲ್ಲ ಅಂದಾಗ ಒಬ್ಬರಿಂದ ಯಾರನ್ನಾರು ಖುಷಿಯಾಗಿರ್ಬೇಕು. ಒಬ್ಬರಿಗೆ ಅನಿಸ್ತೈತೆ ದೂರ ಆಗತ್ತೇವಿ, ಎಲ್ಲ ಮಾತುಗಳು ಬರ್ತಾವೆ, ಹಾಗೆ ಆಗ್ತಾವೆ. ಬಟ್ ನಾವೆಲ್ಲರೂ ಖುಷಿ ಇಡ್ತಾವೆ ಅನ್ನೋ ಸುಳ್ಳು. ಎಲ್ಲರೂ ಖುಷಿ ಇಡ್ತೇವೆ ಅಂತಂದ್ರೆ ಬಾರ್ಬರಿಕಿನ ಥರ ಅಲ್ಲಿ ಗುಡ್ದಾಗ ನಮ್ಮದು ತಲೆ ಕತ್ತರಿಸಿರ್ತಾರೆ. ಅದನ್ನ ನೋಡ್ಬೇಕು. ಆ ಆಟದಾಗಿರೋದಿಲ್ಲ. ನಾವು ನಮ್ಮ ಆಟದಿಂದ ಹೊರಗಿಟ್ಟು ಬೇರೆದವ್ರು ಆಡ್ತಿರ್ತಾರೆ, ಬರೀ ಅದನ್ನ ನೋಡ್ಬೇಕಷ್ಟೆ. ನಾವು ಎಲ್ಲರೂ ಖುಷಿ ಪಡ್ಸೋಕ್ಕಾಗೋದು. ಸೊ ಅದಕ್ಕೋಸ್ಕರ ಲೈಫ್ ನಿಮಗೆ ಯಾರು ಹತ್ರ ಅದಾರ, ನಿಮಗೆ ಲೈಫ್ನಾಗ ಯಾರು ಇಂಪಾರ್ಟೆಂಟ್ ಅದಾರ ಅವ್ರಿಗೆ ಖುಷಿ ಕೊಡ್ರಿ, ಅವ್ರಿಗೆ ಟೈಮ್ ಕೊಡ್ರಿ. ಯಾರ್ಯಾರ್ದೋ ಮಾತಿಗೆ ಯಾರ್ಯಾರ್ದೋ ಸಲುವಾಗಿ ಅವ್ನು ಬಂದ್ರೆ ಅವ್ನ ಕಡೆ, ಇವ್ನು ಬಂದ್ರೆ ಇವ್ನ ಕಡೆ ಬೇಡ. ಅದೇ ಹಿಂಗೆ ಎಲ್ಲರಿಗೂ ಫ್ರೆಂಡ್ ಆಗಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಖುಷಿ ಇಡೋಕ್ಕೂ ಸಾಧ್ಯ ಇಲ್ಲ. ಎಲ್ಲರಿಗೂ ಫ್ರೆಂಡ್ ಆದ್ರೆ ನೀವು ಯಾರಿಗೂ ಫ್ರೆಂಡ್ ಅಲ್ಲ. ನೀವೆಲ್ಲರೂ ಖುಷಿ ಇಡತ್ತೀರ, ನೀವು ಯಾರಿಗೂ ಖುಷಿ ಕೊಟ್ಟಿಲ್ಲ ಅನ್ನೋದು. ಯಾಕಂದ್ರೆ ಮಹಾಭಾರತದಾಗ ಆಗಿದ್ದಿದ, ಶ್ರೀಕೃಷ್ಣ ಹೇಳಿದ್ದಿದ ಹಿಂಗೆ ಆಗ್ತೈತಿ. ಎಲ್ಲರೂ ಖುಷಿ ಇಡೋಕ್ಕೆ ಸಾಧ್ಯ ಇಲ್ಲ ಜಗತ್ತಿನಾಗ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಇದು ಸಾಧ್ಯ ಇಲ್ಲ. ಸೊ ಎರಡರ ಒಂದು ಆಗತ್ತೆ. ಸೊ ಆಮೇಲೆಲ್ಲ ಸರಿ ಆಗ್ತೈತಿ, ಯಾವುದೂ ಹಾಳಾಗೋದಿಲ್ಲ. ಆಮೇಲೆ ಸರಿ ಆಗ್ತೈತೆ. ಆದ್ರೆ ಆಗಿನ ಮಟ್ಟಿಗೆ ಅದು ಇಂಪಾರ್ಟೆಂಟ್ಸು, ಅದನ್ನ ಮಾಡಬೇಕು. ಗೊತ್ತಾಯ್ತು. ಲೈಫ್ನ ಎಂದು ಬಾರ್ಬರಿಕ ಆಗಕ್ಕೆ ಹೋಗ್ಬೇಕು. ಯಾರು ಒಂದು ಕಡೆ ಇರ್ರಿ, ಎಲ್ಲ ಸರಿ ಆಗ್ತೈತಿ. ಸರ್ವೇ ಜನ ಸುಖಿನೋ ಒಂದು ಸನ್ಮಾನ ಭಾಳ ಹೇಳ್ಬೋದು. ಥ್ಯಾಂಕ್ ಯು.